ಹಾಗೆ ನೋಡ್ರಿ ಫ್ರೆಂಡ್ಸ್, ಇದು ಮ್ಯೂಸಿಯಂ ಅಂತೆ. ಎಲ್ಲ ಒಂದು ಚಿಕ್ಕ ಚಿಕ್ಕ ಹಳೆ ವಸ್ತು ಎಲ್ಲ ಇದ್ರೊಳಗಡೆ ಸಂಗ್ರಹಣೆ ಮಾಡಿ ಇಟ್ಟಿದ್ದಾರಂತೆ, ಹಳೆ ಕಾಲದ್ದು ಎಲ್ಲ. ಅದಕ್ಕಾಗಿ 5 ರೂಪಾಯಿ ಚಾರ್ಜ್ ಇಟ್ಟಿದ್ದಾರೆ. ನೋಡೋಣ ಇದೊಂದು ಸ್ವಲ್ಪ ಅಂತ ಒಳಗಡೆ ಬಂದಮೇಲೆ ಗೊತ್ತಾಯಿತು ಅಲೋ ಇಲ್ಲ ವಿಡಿಯೋ ಎಲ್ಲ ಮಾಡೋದಕ್ಕೆ ಅಂತ. ಅದಕ್ಕೆ ನಾನು ವಿಡಿಯೋ ಮಾಡಲಿಲ್ಲ ಫ್ರೆಂಡ್ಸ್, ಯಾವುದು ವಸ್ತುಗಳಿಂದು ಅಷ್ಟೇ. ನಾನು ಒಂದು ಸ್ವಲ್ಪ ಒಳಗಡೆ ಹೋಗ್ತಾ ಇರೋದಷ್ಟೇ ತೋರಿಸಿದ್ದೀನಿ, ಯಾವುದು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಅಲೋ ಇಲ್ಲ ಅಂದಕ್ಕೆ ಈ ಥರ ಒಳಗಡೆ ಇದೆ ನೋಡಿ. ಎಲ್ಲ ತರಹದ ಹಳೆ ಎಲ್ಲ ವಸ್ತುಗಳಿದ್ದಾವೆ ಫ್ರೆಂಡ್ಸ್ ಇಲ್ಲಿ ಒಳಗಡೆ. ನೋಡೋಂಥ ವಸ್ತುಗಳಿದ್ದಾವೆ ಹಳೆಯ ಕಾಲದ್ದು. ಯಾವುದು ಎಷ್ಟು ಚೆನ್ನಾಗಿ ನೀಟಾಗಿ ಇಟ್ಟಿದ್ದಾರೆ ಒಳಗಡೆ. ಹಳೆ ಕಾಲದ್ದು ಎಲ್ಲ ಆಯ್ತು ನೋಡಲ್ಲ ಒಳಗಡೆ. ಎಲ್ಲ ಹಳೆ ಕಾಲದ್ದು, ಹಳೆ ಕಾಲದ್ದು ಯುದ್ಧ ಮಾಡಿದ್ದಾವೆಲ್ಲ, ಪುರಾತನ ಕಾಲದ್ದು ಎಲ್ಲ ಭಾಳ ಚೆನ್ನಾಗಿತ್ತು ನೋಡೋದೆಲ್ಲ. ತುಂಬ ಚೆನ್ನಾಗಿದೆ ಫ್ರೆಂಡ್ ಮ್ಯೂಸಿಯಮಲ್ಲಿ ಒಳಗಡೆ. ಪುರಾತನ ಕಾಲದ ಕುರಾನ್ ಆಗಲಿ, ಹಳೆ ಕುರಾನು, ಆಮೇಲೆ ಎಲ್ಲ ಯುದ್ಧ ಮಾಡಿದ್ದು ಎಲ್ಲ ವಸ್ತುಗಳು, ಹಾಗೆ ಅವರು ಉಪಯೋಗಿಸ್ತಿದ್ದ ಎಲ್ಲ ವಸ್ತುಗಳು ಎಲ್ಲ ಇದ್ದಾವೆ ಫ್ರೆಂಡ್ ಒಳಗಡೆ. ತುಂಬ ಹಳೆ ಕಾಲದ ಎಲ್ಲ, ಒಂದು ವಸ್ತು ಬಿಡ್ದಂಗೆ ಎಲ್ಲದು ತಂದು ಮ್ಯೂಸಿಯಮಲ್ಲಿ ಇಟ್ಟಿದ್ದಾರೆ ನೋಡಿ ಫ್ರೆಂಡ್. ನೋಡ್ರಿ ಇವು ಹಳೆ ಕಾಲದ ಬನ್ಸ್. ಇವು ಇದ್ರೊಳಗಡೆ ಯುದ್ಧ ಮಾಡ್ತಿದ್ರಲ್ಲ ಎಲ್ಲ, ಇದರಲ್ಲಿ ಎಲ್ಲೂ ಉಪಯೋಗಿಸ್ತಿದ್ರಲ್ಲ ಯುದ್ಧದಲ್ಲಿ. ಅವು ನೋಡಿ, ಇವು ಈ ಕಡೆ ಒಂದಿದೆ, ಆ ಕಡೆ ದೊಡ್ಡವಿದ್ದಾವೆ ನೋಡ್ರಿ, ಈ ಕಡೆ ಚಿಕ್ಕವಿದ್ದಾವೆ. ಹಳೆ ಕಾಲದ ಯಾವುದು ವಸ್ತು ಎಲ್ಲ ಇಷ್ಟು ಜೋಪಾನವಾಗಿ ಇಟ್ಟಿದ್ದಾರೆ ನೋಡ್ರಿ. ಸಂಜೆ ಆಯಿತು, ಇವಾಗ ಸ್ವಲ್ಪ ತಣ್ಣಗಾಯ್ತು ನೋಡ್ರಿ. ಎಷ್ಟು ಚೆನ್ನಾಗಾಗ್ತಾ ಇದೆ ಇವಾಗಂತೂ. ಹೋಗಿ ಅಲ್ಲಿ ನೆರಳಲ್ಲಿ ಸ್ವಲ್ಪ ಕೂತು ಹೋಗ್ತೇವಪ್ಪ ಈಗ. ಇದಿಷ್ಟು ಮ್ಯೂಸಿಯಂ ಇದು ಈ ಕಡೆ ಕಾಣ್ತಾ ಇರೋದು. ಇದರೊಳಗಡೆ ಎಲ್ಲ ವಸ್ತು ಸಂಗ್ರಹಣೆ ಮಾಡಿ ಇಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ಒಳಗಡೆ ಅಲೋ ಇಲ್ಲ. ಏಕೆ ಕೈಸಾ? ನಾನು ಬಂದೂಕ್ ಅಂತ ಇದ್ದೀನಿ. ಬುತ್ತೆ ಅಂತ ತೋಪಂತೆ, ಹಳೆಯ ಕಾಲದ್ದು. ಅದರಲ್ಲಿ ಮದ್ದೇನೋ ಹಾಕಿ ಹಾರಿಸ್ತಿದ್ರಂತಲ್ಲ, ಅದು ತೋಪಂತೆ ಅದು. ಇಲ್ಲಿಂದ ಎಷ್ಟು ಚೆನ್ನಾಗಿ ಕಾಣ್ತಾಯಿತ್ತು ನೋಡಿ ಸಮೀರ್, ತುಂಬ ಸಖತ್ತಾಗಿ ಕಾಣ್ತಾಯಿತ್ತು ನೋಡಿ ಈ ಕಡೆಯಿಂದ. ಇಲ್ಲಿ ಕುಂದ್ರಕ್ಕೆ ಕೊಡಲ್ಲ ಅಂತ ನೋಡಲ್ಲ ಸೆಕ್ಯೂರಿಟಿ ಹೋಗಿ ಅಂತಿದ್ದಾರೆ. ಎಷ್ಟು ಕ್ಲಿಯರಾಗಿ ಬರ್ತದೆ ಇದು ಎಲ್ಲ ನೋಡಿದ್ವಿ ನೋಡ್ರಿ. ಇಲ್ಲಿ ಬಿಜಾಪುರಕ್ಕೆ ಬಂದು ನಾವು ಕೂಡ ಗೋಲ್ ಗುಂಬಜ್ ಕೂಡ ನೋಡ್ಕೊಂಡು ಹೊಂಟಿವಿ ಫ್ರೆಂಡ್ಸ್. ಇವಾಗ ಚೆನ್ನಾಗೈತ್ರಿ. ಅಂದರೆ ವಯಸ್ಸಾದ್ರ ಮೇಲೆ ಹತ್ತಿ ನೋಡೋದು ಕಷ್ಟ ನೋಡ್ರಿ, ತುಂಬ ಎತ್ತರ ಇರೋದ್ರಿಂದ ಮೆಟ್ಲು ಹತ್ತಕ್ಕಾಗಲ್ಲ, ಅಷ್ಟು ಇದಾಗ್ತಾ ಇದೆ. ಶಕ್ತಿ ಇದ್ದರೆ ಮಾತ್ರ ಹತ್ತಬಹುದಷ್ಟೇ. ಚೆನ್ನಾಗಿದೆ ನೋಡ್ರಿ, ತುಂಬ ಸಖತ್ತಿದೆ ನೋಡೋಕ್ಕೆ ಪ್ಲೇಸ್ಗಳು. ಟಾಂಗ ನೋಡ್ರಿ, ಇದು ಕುದುರೆ ಟಾಂಗ. ಆಟೋ ಬೇಡ, ಆಟೋ ಹತ್ತಿ ಸಾಕಾಯಿತು ಅಂತ ಇದ್ರ ಮೇಲೆ ಸ್ವಲ್ಪ ಕೂರೋಣ ಅಂತ ಇದ್ರ ಮೇಲೆ ಬಸ್ ಸ್ಟಾಪಿಗೆ ಹೋಗ್ತಾ ಇದ್ದೀವಿ ನೋಡ್ರಿ ನಾವು. ಇದ್ರ ಮೇಲೆ ಕೂತು ಹೋಗೋಕೆ ಎಷ್ಟು ಚೆನ್ನಾಗಿ ಆಗಿರುತ್ತೆ ನೋಡ್ರಿ, ಟಕ 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 ಅಂತ ಚೆನ್ನಾಗಿರುತ್ತೆ. ಅದಕ್ಕಾಗಿ ಇದ್ರ ಮೇಲೆ ಹತ್ಕೊಂಡು ಹೋಗ್ತಾ ಇದ್ದೇವೆ ನೋಡ್ರಿ. ಇವಾಗ ಬಸ್ ಸ್ಟ್ಯಾಂಡಿಗೆ ಇದ್ರ ಮೇಲೆ ಸವಾರಿ ನೋಡ್ರಿ ನಮ್ಮದು. 100 ರೂಪಾಯಿ ತಗೊಂಡ್ರಿ ಇದಕ್ಕೂ ಕೂಡ. ಎಲ್ಲದಕ್ಕೂ 100 ರೂಪಾಯಿ ನೋಡ್ರಿ. ಆಟೋ ಆದ್ರೂ 100 ರೂಪಾಯಿ, ಇದು ಆದ್ರೂ 100 ರೂಪಾಯಿ. ಇದ್ರಲ್ಲಿ ಚೆನ್ನಾಗಾಗುತ್ತೆ ನೋಡ್ರಿ. ಕುದುರೆ ಮೇಲೆ ಯಾವಾಗ ಕುಂದ್ರಬೇಕ್ರಿ ನಾವು? ಇವಾಗ ಕುಂತೀವಿ ನೋಡ್ರಿ ನಾವು ಕೂಡ. ಹಾಗೆ ನೋಡ್ರಿ ಫ್ರೆಂಡ್ಸ್, ಈಗ ಇದು ಬಸ್ ಸ್ಟ್ಯಾಂಡ್ ನೋಡ್ರಿ, ಬಿಜಾಪುರದ ಬಸ್ ಸ್ಟಾಪ್. ಈ ಕಡೆ ಹಿಡ್ದು ನಾನು ಪೂರ್ತಿಯಾಗಿ ಹಿಡಿಲಿಲ್ಲ. ನೋಡ್ರಿ ಇವಾಗ ಕತ್ಲಾಗಿದೆ ನೋಡ್ರಿ. ನಾವು ಬಸ್ ಹತ್ತಿದ್ದೇವೆ ಇವಾಗ. ನಮಗೆ ಇಲ್ಲಿಂದ 8 ಗಂಟೆ ಬಸ್ ನೋಡ್ರಿ ಶುರುವಾಯಿತು. ಇವಾಗ ಬೆಳಗ್ಗೆ ಆಗೋವರೆಗೂ ಜರ್ನಿ ನೋಡ್ರಿ ನಮ್ಮದು. ಇದೇ ಥರ 20 ಬಸ್ನಲ್ಲಿ ಜರ್ನಿ ಫ್ರೆಂಡ್ಸ್. ಇವಾಗ ನೋಡ್ರಿ, ಇದು ಯಾವುದೋ ಒಂದು ಬಸ್ ಸ್ಟಾಪು. ಕತ್ಲಲ್ಲಿ ಏನೂ ಕಾಣ್ತಾ ಇಲ್ಲ. 9 ಗಂಟೆ ಆಗಿದೆ ಇವಾಗ. ಊಟಕ್ಕೆ ಇಲ್ಲೋ ಮೋಸ್ಟ್ಲಿ ನಿಲ್ಲಿಸ್ತಾರೇನೋ. ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ಊಟಕ್ಕೆ ನಿಲ್ಲಿಸ್ತಾರೆ ಅಂತ ಹೇಳಿದ್ರಪ್ಪ. ನೋಡಬೇಕು ಎಲ್ಲಿ ನಿಲ್ಲಿಸ್ತಾರೋ. ಮತ್ತೆ ಹೊರಡ್ತು ಬಸ್ ಇವಾಗ.
ಮುಂದೆ ನಿಲ್ಸೋದೆ ಊಟದ ಬಸ್ ಸ್ಟಾಪ್ ಅಂತೆ ನೋಡಿ ಫ್ರೆಂಡ್ಸ್. ಕತ್ಲಂದರೆ ಕತ್ಲು, ಬಸ್ಸಲ್ಲೂ ಕತ್ಲು, ಹೊರಗಡೆನೂ ಕತ್ಲು ನೋಡ್ರಿ. ಇದೇ ನೋಡ್ರಿ ಫ್ರೆಂಡ್ಸ್ ಹೋಟ್ಲು. ಅಪ್ಪ ಏನು ಹೋಟ್ಲು, ನಾವೇನು ತಿನ್ನಲಿಲ್ಲ ನೋಡ್ರಿ. ನಾನು ಸ್ವಲ್ಪ ಎಗ್ ರೈಸು ಬೇಡ ಅಂತ ಒಂದು ಅರ್ಧ ಎಗ್ ರೈಸ್ ತರಿಸ್ಕೊಂಡು ಇಬ್ಬರು ಹೊಟ್ಟೆ ಹಸ್ತಿತೆ ಅಂತ ತಿಂದ್ವಿ ನೋಡ್ರಿ. ಏನು ಕೊಟ್ಟರು 200-250 ರೂಪಾಯಿ ಅಂತಾರೆ ರೀ ಈ ಹೋಟ್ಲಲ್ಲಿ. ಅಷ್ಟು ಚೆನ್ನಾಗೂ ಇಲ್ಲರಿ ಊಟ. ಅಪ್ಪ ನಾವಂತೂ ನೋಡ್ರಿ ಹುಬ್ಬಳ್ಳಿ ಬಸ್ ಸ್ಟ್ಯಾಂಡಿಗೆ ಬಂದಾಯ್ತು. ಹುಬ್ಬಳ್ಳಿ ಬಸ್ ಸ್ಟ್ಯಾಂಡ್ ಬಂದು 12 ಬಂದ್ವಿ. ಬಸ್ ಇಲ್ಲ ಫ್ರೆಂಡ್ಸ್, ಅದಕ್ಕೆ ಬೆಳಗಿನ ಜಾವನ ಮಟ್ಟ ಕೂತ್ಕೊಂಡಿದ್ದೀವಿ ನೋಡ್ರಿ. ಬೆಳಗ್ಗೆ ಅಂತೆ ಬಸ್ಸು 5 ಗಂಟೆಗೆ, ಅದಕ್ಕೆ ಕೂತ್ಕೊಂಡಿದ್ದೀವಿ ನೋಡ್ರಿ. ಮಧ್ಯಾಹ್ನದ ಊಟ ಮಾಡಿ ಹತ್ತಿದ್ವಿ ನಾವು. ಇಲ್ಲಿ ರಾತ್ರಿಗೆ ಬಂದು ಊಟನೇ ಊಟ ಮಾಡ್ಬೇಕಂತ ಬರೋಷ್ಲಿಗೆ ಹೋಟ್ಲು ಎಲ್ಲ ಬಂದಾಗ್ಬಿಟ್ಟಿದಾವ್ರಿ. ಅದಕ್ಕೆ ಇಂಥದ್ದಪ್ಪ ಗೋಲಿ ಬಜ್ಜಿ ಅಂತ, ಗೋಲಿ ಬಜ್ಜಿ ತಿನ್ನೋಕ್ಕಾಗ್ತಾಯಿಲ್ಲ. ತಿಂದ್ವಿ ನೋಡ್ರಿ. ಒಟ್ಟು ಏನು ತಿಂತಿದೆ ಫ್ರೆಂಡ್ಸ್, ಗೋಲಿ ಬಜ್ಜಿನ ತಿನ್ನೋಕ್ಕಾಗಲ್ಲ. ತಿಂದ್ವಿ ಒಟ್ಟಿನಲ್ಲಿ ಏನೋ ತಿಂದು ಟೀ ಕುಡಿದ್ವಿ, ಕುತ್ಕೊಂಡಿದ್ದೀವಿ ನೋಡ್ರಿ. ಹಾಗೆ ಎಲ್ಲ ನೋಡ್ಕೊಂತ ನೋಡ್ರಿ. ಹುಬ್ಬಳ್ಳಿ ಬಸ್ ಸ್ಟ್ಯಾಂಡ್ ಈ ಥರ ಇದೆ. ನೋಡ್ರಿ ಸಮೀರ ಅವ್ರ ಅಪ್ಪಾಜಿ ಎಲ್ಲ ಹೋಗಿ ಕುತ್ಕೊಂಡಿದ್ದಾರೆ. ನಾ ಇಲ್ಲಿ ಕುತ್ಕೊಂಡಿದ್ದೀನಿ ನೋಡ್ರಿ. ಬಸ್ ಸ್ಟ್ಯಾಂಡ್ ಭಾಳ ದೊಡ್ಡಕ್ಕೈತೆ ನೋಡ್ರಿ. ಇದು ಹುಬ್ಬಳ್ಳಿ ಬಸ್ ಸ್ಟ್ಯಾಂಡ್. ಇದು ಈ ಬಸ್ ನಿಂತಿದೆಯಲ್ಲ, ಇಲ್ಲಿ ನಿಲ್ತೈತ್ರಿ ನಮ್ಮ ಬಸ್ಸು. ಡೈರೆಕ್ಟ್ ಶಿಕಾರ್ಪುರಕ್ಕೆ ಹೋಗುತ್ತೆ ಬಸ್ ಬರೋದು ನಮ್ದು ಮಾತ್ರ. ಅದಕ್ಕೆ ಇಲ್ಲಿ ಕೂತ್ಕೊಂಡಿದ್ದೀವಿ ನೋಡ್ರಿ. ಇಷ್ಟು ದೊಡ್ಡಕ್ಕಿದೆ ನೋಡ್ರಿ ಹುಬ್ಬಳ್ಳಿ ಬಸ್ ಸ್ಟ್ಯಾಂಡ್. ಇದು ST ಬಸ್ ಸ್ಟ್ಯಾಂಡ್. ಇದು KSRTC ಬಸ್ ಸ್ಟ್ಯಾಂಡ್. ಅದರಲ್ಲೂ ಬೇರೆ ಮಳೆನೂ ಹೊಡಿತಾ ಐತ್ರಿ. ತಣ್ಣಗೈತೆ, ಅದಕ್ಕೆ ಕೂತ್ಕೊಂಡಿದ್ದೀವಿ ನೋಡ್ರಿ. ಸುಮ್ಮನೆ ತಣ್ಣಗಿರೋದಕ್ಕೆ. ಇಲ್ಲಾಂದರೆ ಶೆಕೆಯಲ್ಲಿ ಯಾರು ಕುಂದಿರ್ತಾರ್ರಿ. ಸೊಳ್ಳೆ ಪಳ್ಳೆ ಏನೂ ಇಲ್ಲ, ಕ್ಲೀನ್ ಇದೆ. ಅದಕ್ಕೆ ಸ್ವಲ್ಪ ಕೂತ್ಕೊಂಡಿದ್ದೇವೆ ನೋಡ್ರಿ. ಇನ್ನೂ 1:30-2 ಗಂಟೆ ಆಗಿದೆ. ಇನ್ನೂ 2:30 ಗಂಟೆ ಕಾಯ್ಬೇಕ್ರಿ ನಾವು. ಕೂತ್ಕೊಂಡಿದ್ದೀವಿ ಇಷ್ಟು ರಾತ್ರಿ ಬಸ್ ಬರ್ತಾನೆ ಇರ್ತಾರೆ. ಜನ ಪಾಪ ಹೆಂಗೆ ಓಡ್ತಾರೆ ನೋಡ್ರಿ ಊರಿಗೆ ಹೋಗೋರು. ಒಂದು ರಾತ್ರಿ ನಿದ್ದೆಗೆ ಇಟ್ಲೇಬೇಕು ನೋಡ್ರಿ, ಯಾವ ಕಡೆನಾದರೂ ಹೋಗೋದಿದ್ರೆ ಬಸ್ಸುಗಳಿಗೆ. ಊಟ ಮಾಡೋಕ್ಕಾಗಲ್ರಿ. ಎಂಥದೋ ಒಂಥರ ಆಯ್ತು ಊಟ. ಬೇರೆ ಎದಕ್ಕೆ ನೋಡಿದ್ರು ಎಂಥದೋ ಒಂಥರ ಸಾಂಬಾರು ಕೊಡ್ತಿದ್ದಾರೆ. ಹಾಕೊಂಡು ಬಂದು ಅದಕ್ಕೆ 200-250 ಈ ಥರ ದುಡ್ಡು ಮಾತ್ರ. ತಿನ್ನೋಕ್ಕಾಗ್ತಾ ಇಲ್ಲರಿ ಆ ಕಡೆ ಊಟ ಅಲ್ಲೊಂದು. ಮತ್ತು ಬಿಜಾಪುರದಲ್ಲಿ ಪರವಾಗಿಲ್ಲ, ಊಟ ಚೆನ್ನಾಗಿತ್ತು. ಗುಲ್ಬರ್ಗದಲ್ಲೂ ಕೂಡ ಊಟ ಚೆನ್ನಾಗಿದೆ. ಆ ಬಸ್ಸಲ್ಲೇ ಇಳಿಸಿದ್ನಪ್ಪ, ಅದೆಂಥ ಊಟನೂ ತಿನ್ನೋಕ್ಕಾಗಲಿಲ್ಲ ನೋಡ್ರಿ. ಅದಕ್ಕೆ ಹಾಗೆ ಬಂದು ಮತ್ತೆ ಹುಬ್ಬಳ್ಳಿ ಬಸ್ ಸ್ಟ್ಯಾಂಡಲ್ಲಿ ಏನೋ ಸ್ವಲ್ಪ ಗೋಲಿ ಬಜ್ಜಿ ತಿಂದು ಚಹಾ ಕುಡಿದ್ವಿ ನೋಡ್ರಿ. ನಮ್ಮ ಬಸ್ಸು ಬರುತ್ತೆ ಯಾಕಂತ ಸುಮ್ಮನೆ ಕೂತ್ಕೊಂಡಿದ್ದೀವಿ ತಣ್ಣನ ಗಾಳಿಯಲ್ಲಿ. ನಂದಂತೂ ಅರ್ಧ ನಿದ್ದೆ ಬಸ್ಸಲ್ಲಿ ಆಯಿತು. ಸಮೀರಂತೂ ನಂದು, ಅವ್ರ ಅಪ್ಪಾಜಿ ಇನ್ನೂ ನಿದ್ದೆ ಮಾಡೇ ಇಲ್ಲ ಪಾಪ, ಹಂಗೆ ಕೂತ್ಕೊಂಡಿದ್ದಾರೆ. ಇಲ್ಲಿ ಬಂದು ಕೂತ್ಕೊಂಡಿದ್ದೀವಿ. ಮಳೆ ನೋಡ್ರಿ ಎಷ್ಟು ಬರ್ತಾ ಇದೆ ನೋಡ್ರಿ. ಸಖತ್ತಾಗಿ ಮಳೆ ಹೊಡಿತಾ ಇದೆ ಫ್ರೆಂಡ್ಸ್. ಅದಕ್ಕಾಗಿ ನಾನು ವಾಯ್ಸೇ ಕೇಳಿಸ್ತಿರ್ಲಿಲ್ಲ. ಅದಕ್ಕೆ ನಾನು ವಾಯ್ಸ್ ಅವ್ರು ಕೊಟ್ಟೆ ನೋಡ್ರಿ. ಮತ್ತು ಏನು ಬಸ್ ಸ್ಟ್ಯಾಂಡಲ್ಲಿ ಮಳೆ ಅಂದರೆ ಬಂದು ಕೂತ್ಕೊಂಡು ಸ್ವಲ್ಪ ಹೊತ್ತಿನ ಮಟ್ಟ ಅಷ್ಟೇ ನೋಡ್ರಿ ಫ್ರೆಂಡ್ಸ್. ಆಮೇಲೆ ಭಾಳ ಮಳೆ ಹೊಡಿತಾ ಇದೆ ಅಂದರೆ ಸಿಡ್ಲು ಹಾಗೆ, ಮಳೆನೂ ಹಾಗೆ ನೋಡ್ರಿ ಫ್ರೆಂಡ್ಸ್. ಬರೋಬ್ಬರಿ ಮಳೆ ರೀ. ಜನ ಎಲ್ಲ ಅಲ್ಲೋಲ ಕಲ್ಲೋಲ ಆಗ್ಬಿಟ್ರೆ ಆ ಕಡೆ ಈ ಕಡೆ. ಪಾಪ ಊರಿನ ಬೇರೆ ಕಡೆ ಹೋಗೋರು ಮಳೆಯಲ್ಲೇ ನೆನೆಸ್ಕೊಂಡು ಬಸ್ ಹತ್ತುತ್ತಾ ಇದ್ದಾವೆ. ಇಲ್ಲ ಅಂದರೆ ಮತ್ತೆ ಬಸ್ ತಪ್ತಾವಲ್ಲ ಫ್ರೆಂಡ್ಸ್. ಅದಕ್ಕೆ ಅದರಲ್ಲೇ ಓಡ್ತಿದ್ದಾರೆ. ಸಮೀರ್ ನೋಡ್ರಿ ಇಲ್ಲೇ ಪಾಚ್ಕೊಬಿಟ್ಟಿದ್ದಾನೆ ಚಳಿಗೆ. ಥಂಡಿ ಅಂದರೆ ಅಷ್ಟು ಥಂಡಿ ಬಿಟ್ಟಿತ್ತು. ಮತ್ತು ಅಲ್ಲೇ ಮಕ್ಕೋಬಿಟ್ಟ ಅವನು ಕೂಡ. ಒಟ್ಟಿನಲ್ಲಿ ನಿದ್ದೆ ಮಾಡ್ದೆ ನೋಡ್ರಿ. ನಮಗೆ ಅಂತೂ 5 ಗಂಟೆ ಬಸ್ಸು ಬೆಳಗ್ಗೆ. ಅಲ್ಲಿ ಮಠ ಏನು ಮಾಡ್ತೀರಾ, ಮಲಗಲಿ ಅಂತ ನಾನು ಅಲ್ಲೇ ಕೂತ್ಕೊಂಡೆ. ಸ್ವಲ್ಪ ಹೊತ್ತು ಮಲಗಿ ಎದ್ದಿದ್ದ ನೋಡ್ರಿ ಸಮೀರ್ ಕೂಡ. ಪಾಪ ಜನ ನೋಡ್ರಿ ಯಾವ ಥರ ಅಲ್ಲೋಲ ಕಲ್ಲೋಲ ಆಗಿಬಿಟ್ಟಿದ್ದಾರೆ. ಯಾವ ಥರ ಸಿಡ್ಲು ಮಳೆ ಅಂದರೆ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಸಿಡ್ಲು ನೋಡ್ರಿ. ಹಿಂಗೆ ನೋಡ್ರಿ ಮಿಂಚೆಲ್ಲ ಯಾವ ಥರ. ಜನ ಆ ಕಡೆಯಿಂದ ಎಲ್ಲ ಈ ಕಡೆ ಓಡಿ ಬಂದುಬಿಟ್ರಿ. ಈ ಕಡೆ ಎಲ್ಲ ಬಂದು ನಿಂತ್ಕೊಬಿಟ್ರಿ ನೋಡ್ರಿ ಫುಲ್ಲಾಗಿ. ಮಳೆ ಅಂದರೆ ಅಷ್ಟು ಮಳೆ ಹೊಡಿತು ನೋಡ್ರಿ ಇವತ್ತಿನ ದಿನ ಇಲ್ಲಿ. ಊರಲ್ಲೂ ಆ ಥರ ಇದು ಏನೋ ಗೊತ್ತಿಲ್ಲ ನೋಡ್ರಿ. ಒಟ್ಟಿನಲ್ಲಿ ಹುಬ್ಬಳ್ಳಿ ಬಸ್ ಸ್ಟ್ಯಾಂಡ್ನಲ್ಲೇ ಫುಲ್ಲು ಮಳೆ ನೋಡ್ರಿ ಇವತ್ತು ಮಾತ್ರ.
ಏನೋ ಬರೀ ಟೀ ಕುಡಿತಾ ಇದಾರೆ ನೋಡ್ರಿ ಎಲ್ಲರೂ. ಇದು ಮಾತ್ರ ಫೀಡಿಂಗ್ ಮಾಡಿಸೋದು ನೋಡ್ರಿ ಎಲ್ಲ. ಇದು ಒಳ್ಳೆ ಸ್ವಚ್ಛವಾಗಿದೆ ಒಳಗಡೆ. ತಾಯಿ ಮಕ್ಕಳಿಗೆ ಇದ್ರ ಒಳಗಡೆ ರೆಸ್ಟ್ ಮಾಡಲಿಕ್ಕೆ ನೋಡಿ. ಇದು ಚಿಕ್ಕ ಮಕ್ಕಳು ಪಾಪು ಇರ್ತಾವಲ್ಲ ಅವ್ರನ್ನ ಇಲ್ಲಿ ಒಳಗಡೆ ಕುಂದಿರಿಸ್ಲಿಕ್ಕೆ ನೋಡಿ. ಹೊರಗಡೆ ನೋಡ್ರಿ ಯಾವ ಥರ ಎಲ್ಲ ಮಕ್ಕೋಬಿಟ್ಟಿದ್ದಾರೆ. ಇಷ್ಟು ಮಳೆ ಬಂದರೂ ಕೂಡ ಸಾಂಪ್ ನಿದ್ದೆ ನೋಡ್ರಿ ಅವ್ರದ್ದು. ಹಾಗೆ ನೋಡ್ರಿ ಫ್ರೆಂಡ್ಸ್, ಇವಾಗ ನಮಗೂ ಕೂಡ ಬೆಳಗಿನ ಜಾವ 5 ಗಂಟೆ ಆಯಿತು. ಇವಾಗ ನಮ್ಮ ಬಸ್ ಇದೆ. ಈಗ ಬರೋ ಹೊತ್ತಾಯಿತು ನೋಡಿ ನಮಗೆ ಬಸ್ಸು. ಇವಾಗ ಹೋಗ್ಬೇಕು ನೋಡ್ರಿ ಇವಾಗ ನಮ್ಮೂರಿನ ಕಡೆ ನೋಡ್ರಿ. ಮಳೆನೂ ನಿಂತಿದೆ ನಮಗೆ. ಬಸ್ ಹತ್ಲಿಕ್ಕೆ ಚೆನ್ನಾಗಾಯಿತು ನೋಡ್ರಿ ಫ್ರೆಂಡ್ಸ್. ಇವಾಗ ಅಂತೂ ಮಳೆ ನಿಲ್ತಪ್ಪ. ನನಗೆ ಮಳೇಲಿ ಎಲ್ಲಿ ನೆನೆಸ್ಕೊಂಡು ಹತ್ಬೇಕು ಅನ್ನಿಸ್ಬಿಟ್ಟಿತ್ತು ನೋಡ್ರಿ. ಅಂತೂ ಬಸ್ಸಲ್ಲಿ ಬಂದು ಕೂತ್ಕೊಂಡ್ವಿ ಫ್ರೆಂಡ್ಸ್ ನಾವು. ಇವಾಗ ನಮ್ಮೂರಿನ ಕಡೆ ನೋಡಿ ನಾವು ಇನ್ನೊಂದು 3 ಗಂಟೆ ಜರ್ನಿ ನೋಡಿ ನಮ್ಮದು. ನಮ್ಮೂರಿಗೆ ನಾವು ತಲುಪ್ತೇವೆ ನೋಡ್ರಿ ಫ್ರೆಂಡ್ಸ್. ಇಷ್ಟ ಆಯಿತು ನೋಡಿ ನಮ್ಮ ಇವತ್ತಿನ ಊರಿಗೆ ಬರುವ ಬ್ಲಾಗು ಫ್ರೆಂಡ್ಸ್. ಹೀಗಿದೆ. ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಫ್ರೆಂಡ್ಸ್, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.